ಚಳಿಗಾಲ ಇನ್ನೂ ಮುಗ್ದಿಲ್ಲ. ಮುಂಜಾನೆ ಥರಗುಟ್ಟುವ ಚಳಿ ತಡ್ತಿದೆ. ಆದರೆ ಅದಾಗ್ಲೇ ನಗರದಲ್ಲಿ ಬಿಸಿಲಿನ ಆಟ ಶುರುವಾಗಿದೆ. ಬಿಸಿಲಿನ ಝಳದಿಂದಾಗಿ ಮುಂಬರುವ ಬೇಸಿಗೆಯೂ ಕೂಡ ಆತಂಕ ಮೂಡಿಸಿದೆ. ಬೆಳಿಗ್ಗೆ ಚುಮು ಚುಮು ಚಳಿ, ಸ್ವಲ್ಪ ಹೊತ್ತು ಥಂಡಿ ಥಂಡಿ ಗಾಳಿ. ಆದರೆ ಮಧ್ಯಾಹ್ನದ ಹೊತ್ತಿಗೆ ವಾತಾವರಣವೇ ಬದಲಾಗ್ತಿದೆ. ಫೆಬ್ರವರಿ ಆರಂಭದಲ್ಲಿ ನಗರದಲ್ಲಿ ಬೇಸಿಗೆಯಂತಹ ಸನ್ನಿವೇಶ ಸೃಷ್ಟಿಯಾಗಿದೆ. ರಣರಣ ಬಿಸಿಲು ನಗರದ ಜನರ ಮೈಸುಡ್ತಿದೆ. ಚಳಿಗಾಲ ಮುಕ್ತಾಯಕ್ಕೂ ಮುನ್ನವೇ ಬೇಸಿಗೆಯ ಎಫೆಕ್ಟ್. ಫೆಬ್ರವರಿಯಲ್ಲಿ ಹೆಚ್ಚಾಯಿತು ಉಷ್ಣಾಂಶ, ಮುಂದೆ ಬಿಸಿ ಸಂಕಷ್ಟ. ಕಳೆದ ಬಾರಿ ಬೇಸಿಗೆ ಹೊಡೆತಕ್ಕೆ ಜನರೆಲ್ಲ ಹೈರಾಣಾಗಿದ್ರು. ಈ ಬಾರಿ ಮುಂಗಾರಿನಲ್ಲಿ ಉತ್ತಮ ಮಳೆಯಾಗಿದೆ. ಬೇಸಿಗೆಯಲ್ಲಿ ಈ ಸಲ ಬಿಸಿಲಿನ ಝಳ ಕಡಿಮೆ ಇರಲಿದೆ ಅನ್ನೋ ಲೆಕ್ಕಾಚಾರವಿತ್ತು. ಆದರೆ ಬೆಂಗಳೂರು ಸೇರಿ ರಾಜ್ಯದ ಹಲವೆಡೆ ವಾರದಿಂದ ಬೇಸಿಗೆ ಅನುಭವ ಆಗ್ತಿದೆ. ಫೆಬ್ರವರಿಯಲ್ಲಿ ಸಾಮಾನ್ಯವಾಗಿ 25 ಅಥವಾ 26 ಗರಿಷ್ಠ ಉಷ್ಣಾಂಶ ದಾಖಲಾಗ್ತಿತ್ತು. ಆದರೆ ಈ ಬಾರಿ 30ರ ಆಸುಪಾಸಿನಲ್ಲಿ ಕಳೆದೊಂದು ವಾರದಿಂದ ಉಷ್ಣಾಂಶ ದಾಖಲಾಗ್ತಿದೆ. ಹೀಗಾಗಿ ಮಾರ್ಚ್ನಲ್ಲೇ 39 ಡಿಗ್ರಿವರೆಗೂ ಬಿಸಿಲು ಕಾಡುವ ಸಾಧ್ಯತೆ ಇದೆ ಅಂತಾರೆ ಹವಾಮಾನ ಇಲಾಖೆ ತಜ್ಞರು. ಕರ್ನಾಟಕ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಫೆಬ್ರವರಿ 1ರಿಂದ ಫೆಬ್ರವರಿ 7ರವರೆಗೆ ಒಣ ಹವೆ ಮುಂದುವರಿಯುವ ಹೆಚ್ಚಿನ ಸಾಧ್ಯತೆ ಇದೆ. ಬೆಂಗಳೂರು ಸೇರಿದಂತೆ ದಕ್ಷಿಣ ಒಳನಾಡಿನಲ್ಲಿ ಮುಂದಿನ 7 ದಿನಗಳವರೆಗೆ ಕನಿಷ್ಠ ಉಷ್ಣಾಂಶ ಸುಮಾರು 18ರಿಂದ 19 ಡಿಗ್ರಿ ಸೆಂಟಿಗ್ರೇಡ್ ಹಾಗೂ ಗರಿಷ್ಠ ಉಷ್ಣಾಂಶ 31ರಿಂದ 32 ಡಿಗ್ರಿ ಸೆಂಟಿಗ್ರೇಡ್ ಇರುವ ಹೆಚ್ಚಿನ ಸಾಧ್ಯತೆ ಇದೆ. ಬೆಂಗಳೂರು ಮಾತ್ರ ಅಲ್ಲದೆ ಉತ್ತರ ಕರ್ನಾಟಕ ಜಿಲ್ಲೆಗಳಲ್ಲೂ ಬೇಸಿಗೆ ಕಾಡುವ ಸಾಧ್ಯತೆ ಇದೆ. ನಗರದ ಜನರಂತೂ ಇವಾಗಲೇ ಮಧ್ಯಾಹ್ನದ ಹೊತ್ತು ಹೊರಗೆ ಕಾಲಿಡಲು ಆಗದಷ್ಟು ಬಿಸಿಲು ಅಂತ ರಾಗ ಎಳೀತಿದ್ದಾರೆ. ಬೆಳಿಗ್ಗೆ ಹೊತ್ತು ಒಂಚೂರು ಚಳಿ ಕಾಣ್ತದೆ. ಅದು ಬಿಟ್ಟರೆ 8 ಗಂಟೆ ಆಯಿತು ಅಂದರೆ ನಮಗೆ ಸಿಕ್ಕಾಪಟ್ಟೆ ದಿಗೆ ಶುರು ಆಯ್ತದೆ. ಅವು ನೋಡಿ, ವಾಕ್ ಹೋಗಬೇಕಾದ್ರೆ ಏನೋ ಮಾಡಬೇಕಾದ್ರೆ ಸಾಯಂಕಾಲ 4-5 ಗಂಟೆ ಮೇಲೆ ಹೋಗೋ ಪರಿಸ್ಥಿತಿ ಆಗಿದೆ. ಈ ಬಾರಿಯೂ ಬಿಸಿಲ ಬೇಗೆಗೆ ಜನರು ಬಸವಳಿಯುವ ಸಾಧ್ಯತೆ ಇದೆ. ಹಾಗಾಗಿ ಈಗಿನಿಂದಲೇ ಬೇಸಿಗೆ ಎದುರಿಸಲು ಬೇಕಾದ ತಯಾರಿ ಆರಂಭಿಸಿದ್ರೆ ಸೂಕ್ತ. ಇಲ್ಲಾಂದ್ರೆ ನಂತರ ಬಿಸಿಲ ಹೊಡೆತ ಕಷ್ಟ ಎನ್ನಿಸಬಹುದು. ಕಿರಣ್ ಸೂರ್ಯ, TV9 ಬೆಂಗಳೂರು.